ಹರೇ ರಾಮ. ಇದು ಶ್ರೋತೃಗಳಿಂದೊಬ್ಬರಿಂದ ಬಂದಂತಹ ಪ್ರಶ್ನೆ. ಎಷ್ಟೋ ಬಾರಿ ನಾವೆಲ್ಲ ಪ್ರಯತ್ನ ಮಾಡಿರ್ತೀವಿ, ಪ್ರಾರ್ಥನೆಗಳನ್ನು ಮಾಡಿರ್ತೀವಿ, ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಮ್ಯಾನಿಫೆಸ್ಟ್ ಕೂಡ ಮಾಡಿರ್ತೀವಿ. ಆದರೆ ನಾವು ಅಂದುಕೊಂಡಂತಹ ಫಲ ಸಿಗೋದಿಲ್ಲ. ಆಗ ಏನು ಮಾಡಬೇಕು? ಇದು ನಮ್ಮ ಒಳಗಿನ ಯುದ್ಧ. ನಾವು ಈಗ ಅಂದುಕೊಳ್ಳುತ್ತಿರುವುದು ಮತ್ತು ಹಿಂದೆ ಅಂದುಕೊಂಡಿರುವುದರ ನಡುವೆ ನಡೆಯುವಂಥ ಯುದ್ಧ. ಭಗವಂತ ಅತೀವ ವಾತ್ಸಲ್ಯಮಯಿ. ಹಾಗಾಗಿ ನಾವು ಏನೆಲ್ಲ ಅಂದುಕೊಳ್ಳುತ್ತಿರುತ್ತೇವೆಯೋ ಅವೆಲ್ಲಕ್ಕೂ ಅವನ ಉತ್ತರ ಅಸ್ತು ಅಸ್ತು ಹಾಗೆ ಆಗಲಿ ಎಂಬುದೇ ಆಗಿದೆ. ಕೆಲವು ಬಾರಿ ಏನಾಗಬಹುದು ಎಂದರೆ, ಈಗ ನಾವು ಏನೋ ಅಂದುಕೊಳ್ಳುತ್ತಾ ಇರ್ತೇವೆ, ಅದು ನಡೆಯೋದಿಲ್ಲ. ಯಾಕೆಂದರೆ ಹಿಂದೆ ಅಂದುಕೊಂಡಿದ್ದು ನಡೀತಾ ಇರ್ತದೆ. ನಮ್ಮ ನೆನಪಿಗಿಂತ ಹಿಂದಿನ ಕಾಲದಲ್ಲಿ ನಾವು ಅಂದುಕೊಂಡಿದ್ದು ನಡೀತಾ ಇರುವಾಗ ಈಗ ಅಂದುಕೊಂಡಿದ್ದು ನಡೀದೇ ಇರ್ಬೋದು. ಮತ್ತು ಈಗ ಅಂದುಕೊಂಡಿದ್ದು ನಡೆಯೋದಕ್ಕೆ ಏನು ಮಾಡಬೇಕು ಅಂದರೆ, ತುಂಬ ತೀವ್ರವಾಗಿ ಅಂದುಕೊಳ್ಬೇಕಾಗ್ತದೆ. ಅಂದರೆ ಆ ಸರದಿ ಇದೆಯಲ್ಲ, ಅಂದುಕೊಂಡಿರುವುದು ಫಲ ಕೊಡೋದು, ಸರದಿ ಪ್ರಕಾರ ಫಲ ಕೊಡ್ತಾ ಹೋಗ್ಬೋದು. ಅದು ಆ ಸರದಿಯನ್ನು ಮುರಿದು ಇದು ಫಲ ಕೊಡಬೇಕು ಅಂದರೆ ಅಷ್ಟು ತೀವ್ರವಾದ ಭಾವ ಬೇಕಾದೀತು. ಹರೇ ರಾಮ್.